ಕನ್ನಡದ ಶಾಲೆಗಳಿಗೆ ದುಡ್ಡು ಕೊಡಲಾರ್ದ ಉರ್ದು ಶಾಲೆಗಳಿಗೆ 100 ಕೋಟಿ ಕೊಟ್ಟಿದ್ದಾರಂತೆ. ಒಂದು ಬಿ ಜೆ ಪಿಯವರಿಗೊಂದು ಇತಿಮಿತಿ ಇಲ್ವಾ ಸ್ವಾಮಿ? ಕನ್ನಡ ಶಾಲೆಗಳಿಗೆ ಶಿಕ್ಷಣ ಇಲಾಖೆಗೆ 34,000 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಾನು ನೋಡಿದೆ, ಇವತ್ತು ಮಾಧ್ಯಮದೊಳಗೆ ಪೇಪರ್ದೊಳಗೂ ನೋಡಿದೆ. 100 ಕೋಟಿ ಕೊಟ್ಟಿದ್ದು ಎದಕ್ಕೆ? ಅದರೊಳಗೂ ರಾಜಕಾರಣ ಮಾಡ್ತಾರಲ್ಲ ಬಿ ಜೆ ಪಿಯವರಿಗೆ. ಏನು ಹೇಳ್ಬೇಕು ನಾವು? ನೀವು ನಿಜವಾಗಲೂ ಕನ್ನಡದ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿ ಜೆ ಪಿಯವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ. ಯಾಕೆ ಹೇಳಿ? ಹಿಂದೆ ಅವ್ರ ಕೇಂದ್ರ ಸರ್ಕಾರ ಕನ್ನಡದ ತೆಗೆದು ಹಿಂದಿಯನ್ನು ಹೇರಿಕೆ ಮಾಡ್ಬೇಕನ್ನೋದ್ರ ಬಗ್ಗೆ ಅವಾಗ ಒಬ್ಬರು ಒಂದು ಹೇಳಿಕೆಯನ್ನು ಕೊಡೋವಂಥ ಕೆಲಸವನ್ನು ಮಾಡಲಿಲ್ಲ. ನೀವು ತಪ್ಪು ಜನರಿಗೆ ಎಲ್ಲ ವಿಚಾರದಾಗೂ ಜಾತಿ ವಿಷ ಬೀಜವನ್ನು ಬಿತ್ತಂಥದ್ದು, ಎಲ್ಲ ವಿಚಾರದೊಳಗೂ ರಾಜಕಾರಣವನ್ನು ಮಾಡೋಂಥದ್ದು. ಕನ್ನಡದ ವಿಚಾರದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಹೆಂಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಕನ್ನಡ ಕಾವಲುಗಾರ ಸಮಿತಿ ಅಧ್ಯಕ್ಷರಾದ ಮೇಲೆ ಕನ್ನಡಕ್ಕೆ ವಿಶೇಷವಾಗಿ ಎಲ್ಲ ವಿಚಾರದೊಳಗೂ ನಾನು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಚಾರದೊಳಗೆ ಏನೇನು ಅನುದಾನವನ್ನು ಕೇಳ್ತೀನಿ, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿ ತತ್ಕ್ಷಣ ಅಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡೋಂಥವ್ರು ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದ್ರ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮ್ಮ ಟ್ವೀಟ್ ಮಾಡೋದು 100 ಕೋಟಿ ಕೊಟ್ಟಿದ್ದಾರೆ, ಬರೀ 32 ಕೋಟಿ ಕನ್ನಡ ಕೊಟ್ಟಿದ್ದಾರೆ ಅಂತ ಯಾರಂದರು? ಈ ಕನ್ನಡ ಇಲಾಖೆ ನಡೆಸೋಂಥ ಮಂತ್ರಿನೇ ನಾನು. 300 ಕೋಟಿ ಇವತ್ತು ಕೊಟ್ಟಿದ್ದಾರೆ. ಮತ್ತೆ ನಾನು ಹೆಚ್ಚಿಗೆ ಕೇಳಿದ್ರೆ ಕೊಡುವಂಥ ಕೆಲಸವನ್ನು 300 ಕೋಟಿ ಕೊಟ್ಟಿದ್ದಾರೆ. ಈಗ ಅವರು ಕೇಳುವಂಥದ್ದು ಉರ್ದುಗೆ ನೀವು 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ, ಕನ್ನಡ ಕೊಟ್ಟಿಲ್ಲ ಅಂತ. 37 ಕೋಟಿ ಕನ್ನಡಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಎಲ್ಲಿದೆ? ಸುಳ್ಳು, ತಪ್ಪು. ಆ ರೀತಿ ಸುಳ್ಳನ್ನು ಹೇಳೋ ಕೆಲಸ ಮಾಡೋದ್ರೊಳಗೆ ನಿಸ್ಸೀಮರು ಬಿ ಜೆ ಪಿಯವರು. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ವಿಚಾರದೊಳಗೆ ಅವ್ರ ಮನೆ ದೇವರ ಸುಳ್ಳು. ಅವ್ರ ಮನೆಯಾಗ ಸುಳ್ಳನ್ನು ದೇವರನ್ನು ಪೂಜೆ ಮಾಡೋದು ಯಾರು ಇದ್ರಂದ್ರೆ ಅದು ಬಿ ಜೆ ಪಿಯವರು. ಈಗ ಉರ್ದು ಅಭಿವೃದ್ಧಿಗೋಸ್ಕರ ರಾಜ್ಯ ಸರ್ಕಾರ ಉರ್ದುಗೂ ಕೊಟ್ಟಿದ್ದಾರೆ, ಕನ್ನಡಕ್ಕೂ ಕೊಟ್ಟಾರಲ್ಲ. ಎಷ್ಟು ಕೊಟ್ಟಿದ್ದಾರೆ ಕನ್ನಡ? ಸರ್, ಈಗ ಕನ್ನಡ ಇಲಾಖೆಗೆ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 300 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ನಾನು ಯಾವುದೇ ಕೇಳಿದ್ರು ಅದಕ್ಕೂ ಹೆಚ್ಚು ಹೋದ್ಸತಿ ಮುಂದೆ 267 ಕೋಟಿ ಇದ್ದಿದ್ದನ್ನು ಕನಿಷ್ಠ 100ಕ್ಕಿಂತ ಹೆಚ್ಚು ಕೋಟಿ ಕೇಳಿದೆ ನಾನು ಲಾಸ್ಟ್ ಇಯರ್. ಅದು ಕೊಟ್ಟಿದ್ದಾರೆ. ಅಲ್ಲಿ ನೀವು ಕನ್ನಡ ಮತ್ತು ಪ್ರಾಥಮಿಕ ಶಿಕ್ಷಣ ಕೊಡುವಂಥದ್ದು ಸಮಗ್ರ ಶಿಕ್ಷಣದಲ್ಲಿ ನೀವು ಎಲ್ಲದೂ ಅಲ್ಲಿ ಸ್ಯಾಲ್ರಿ ಹಿಡಿದು ಪ್ರತಿಯೊಂದು ಎಲ್ಲಕ್ಕೂ ಹೋಗುತ್ತೆ. ನೀವು ಕನ್ನಡಕ್ಕೆ ಅಂತ ಎಲ್ಲಿ ಆಗುತ್ತೆ ಅದು ಅಂತ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ್ದೇನಂತ ಸರ್? ಅವ್ರು ಹೇಳ್ತಿರೋದು ಉರ್ದು ಭಾಷಾ ಅಭಿವೃದ್ಧಿಗೆ 100 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ, ಕನ್ನಡ ಭಾಷಾ ಅಭಿವೃದ್ಧಿಗೆ 30 ಕೋಟಿ ಮಾತ್ರ. ಈ ತಾರತಮ್ಯ ಯಾಕೆ ಅನ್ನುವಂಥದ್ದು ಬಿಜೆಪಿ ಆಯ್ತು. ಹಿಂದಿನ 4 ವರ್ಷ ಇತ್ತಲ್ಲ, ಎಷ್ಟು ಕೊಟ್ಟಿದ್ದಾರೆ ತೆಗಳಿ? ಉರ್ದು ಭಾಷೆಗೆ ಎಷ್ಟು ಕೊಟ್ಟಿದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ತೆಗಿಲಿ ನೋಡ್ರಿ. ಪ್ರತಿ ವರ್ಷ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಸಿಸ್ಟಮ್, ಒಂದೊಂದು ಬಜೆಟನ್ನು ಪ್ರತಿ ವರ್ಷ ಕೊಟ್ಕೊಂತ ಹೊರಟಿದ್ದೀವಿ. ಇದನ್ನು ಕೊಟ್ಟಿದ್ದು ಶಿಕ್ಷಣ ಇಲಾಖೆಗೆ, ಉರ್ದು ನಿಗಮಕ್ಕಾಗಲಿ ಉರ್ದು ಭಾಷೆಕ್ಕಾಗಲಿ ಕೊಟ್ಟಂಥದ್ದಲ್ಲ. ಆ ಶಾಲೆ, ಕ್ರೈಸ್ತು ಮತ್ತು ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥವಕ್ಕೆ 100 ಕೋಟಿಯನ್ನು ಕೊಟ್ಟಿದ್ದು. ನೀವು ಇಲ್ಲಿ ಕನ್ನಡ ಭಾಷೆ ಶಿಕ್ಷಣಕ್ಕೆ ಕೊಟ್ಟಿದ್ದು ಎಷ್ಟಿದೆ? ಯಾಕೆ ಜನರಿಗೆ ಸುಳ್ಳು ಹೇಳ್ತಾರ? ಯಾಕೆ ಜನರಿಗೆ ವಿಷ ಬೀಜ ಬಿತ್ತಾರ? ಈ 4 ವರ್ಷದಾಗ ಇನ್ನು ಇಷ್ಟು ಕನ್ನಡ ಭಾಷೆಗೆ ಎಷ್ಟು ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ರು ಒಂದ್ಸತಿ ತೆಗಿಲಿ ಬಿಜೆಪಿಯವರು. ನಾನು ಈಗೂ ಕೇಳ್ತೀನಿ, ಕೇಂದ್ರದಿಂದ ನಮ್ಮ ಕನ್ನಡ ಭಾಷೆಗಾಗಿ ತಮಿಳುನಾಡಿಗೆ ಹೆಂಗೆ ಕೊಡ್ತಿದ್ವಿ? 1000 ಕೋಟಿ ಕೊಡ್ರಿ ತಂದು ಕೊಡಿ. ಇಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊಳಗೆ ಇದ್ದಂಥದ್ದನ್ನು ತಮಿಳುನಾಡಿಗೆ ಕೊಡೋಂಥದ್ದನ್ನು ನಿಮಗೆ ಅಷ್ಟು ಕನ್ನಡದ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಕೊಂಡ್ರು ದಯಮಾಡಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ರಿ ಕೇಂದ್ರಕ್ಕೆ, ತಂದ್ಕಳಿಸ್ಕೊಡ್ಲಿ. ನೋಡಿ, ಜನರನ್ನು ದಿಕ್ತಪ್ಸಂಥದ್ದು, ಜನರಿಗೆ ಸುಳ್ಳು ಮಾಹಿತಿ ಕೊಡೋಂಥದ್ದೇ ಇವ್ರ ಕೆಲಸ. ಕನ್ನಡದ ಶಾಲೆಗಳಿಗೆ ದುಡ್ಡು ಕೊಡಲಾರ್ದ ಉರ್ದು ಶಾಲೆಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ.
ಒಂದು ಬಿ ಜೆ ಪಿಯವರಿಗೊಂದು ಇತಿಮಿತಿ ಇಲ್ವಾ? ಸ್ವಾಮಿ, ಕನ್ನಡ ಶಾಲೆಗಳಿಗೆ ಶಿಕ್ಷಣ ಇಲಾಖೆಗೆ 34,000 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಾನು ನೋಡಿದೆ, ಇವತ್ತು ಮಾಧ್ಯಮದೊಳಗೆ ಪೇಪರ್ದೊಳಗೂ ನೋಡಿದೆ. 100 ಕೋಟಿ ಕೊಟ್ಟಿದ್ದು ಎದಕ್ಕೆ? ಅದರೊಳಗೂ ರಾಜಕಾರಣ ಮಾಡ್ತಾರಲ್ಲ ಬಿ ಜೆ ಪಿಯವ್ರಿಗೆ. ಏನು ಹೇಳ್ಬೇಕು ನಾವು? ನೀವು ನಿಜವಾಗಲೂ ಕನ್ನಡದ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿ ಜೆ ಪಿಯವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ. ಯಾಕೆ ಹೇಳಿ? ಹಿಂದೆ ಅವ್ರ ಕೇಂದ್ರ ಸರ್ಕಾರ ಕನ್ನಡದ ತೆಗೆದು ಹಿಂದಿಯಿಂದ ಹೇರಿಕೆ ಮಾಡ್ಬೇಕನ್ನೋದ್ರ ಬಗ್ಗೆ ಅವಾಗ ಒಬ್ಬರು ಒಂದು ಹೇಳಿಕೆಯನ್ನು ಕೊಡೋವಂಥ ಕೆಲಸವನ್ನು ಮಾಡಲಿಲ್ಲ. ನೀವು ತಪ್ಪು ಜನರಿಗೆ ಎಲ್ಲ ವಿಚಾರದಾಗೂ ಜಾತಿ ವಿಷ ಬೀಜವನ್ನು ಬಿತ್ತಂಥದ್ದು, ಎಲ್ಲ ವಿಚಾರದೊಳಗೂ ರಾಜಕಾರಣವನ್ನು ಮಾಡೋಂಥದ್ದು. ಕನ್ನಡದ ವಿಚಾರದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಹೆಂಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಕನ್ನಡ ಕಾವಲುಗಾರ ಸಮಿತಿ ಅಧ್ಯಕ್ಷರಾದ ಮೇಲೆ ಕನ್ನಡಕ್ಕೆ ವಿಶೇಷವಾಗಿ ಎಲ್ಲ ವಿಚಾರದೊಳಗೂ ನಾನೇನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಚಾರದೊಳಗೆ ಏನೇನು ಅನುದಾನವನ್ನು ಕೇಳ್ತೀನಿ, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿ ತತ್ಕ್ಷಣ ಅಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡೋಂಥವ್ರು ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದ್ರ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮ್ಮ ಟ್ವೀಟ್ ಮಾಡೋದು 100 ಕೋಟಿ ಕೊಟ್ಟಿದ್ದಾರೆ, ಬರೀ 32 ಕೋಟಿ ಕನ್ನಡ ಕೊಟ್ಟಿದ್ದಾರೆ ಅಂತ ಯಾರಂದರು? ಈ ಕನ್ನಡ ಇಲಾಖೆ ನಡೆಸೋಂಥ ಮಂತ್ರಿನೇ ನಾನು. 300 ಕೋಟಿ ಇವತ್ತು ಕೊಟ್ಟಿದ್ದಾರೆ. ಮತ್ತೆ ನಾನು ಹೆಚ್ಚಿಗೆ ಕೇಳಿದ್ರೆ ಕೊಡುವಂಥ ಕೆಲಸವನ್ನು 300 ಕೋಟಿ ಕೊಟ್ಟಿದ್ದಾರೆ. ಈಗ ಅವರು ಕೇಳುವಂಥದ್ದು ಉರ್ದುಗೆ ನೀವು 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ, ಕನ್ನಡ ಕೊಟ್ಟಿಲ್ಲ ಅಂತ 32 ಕೋಟಿ ಕನ್ನಡಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಎಲ್ಲಿದೆ? ಸುಳ್ಳು, ತಪ್ಪು. ಆ ರೀತಿ ಸುಳ್ಳನ್ನು ಹೇಳೋ ಕೆಲಸ ಮಾಡೋದ್ರೊಳಗೆ ನಿಸ್ಸೀಮರು ಬಿ ಜೆ ಪಿಯವರು. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ವಿಚಾರದೊಳಗೆ ಅವ್ರ ಮನೆ ದೇವರ ಸುಳ್ಳು. ಅವ್ರ ಮನೆಯಾಗ ಸುಳ್ಳನ್ನು ದೇವರನ್ನು ಪೂಜೆ ಮಾಡೋದು ಯಾರು ಇದ್ದಾರೆ ಅಂದರೆ ಅದು ಬಿ ಜೆ ಪಿಯವರು. ಈಗ ಉರ್ದು ಅಭಿವೃದ್ಧಿಗೋಸ್ಕರ ರಾಜ್ಯ ಸರ್ಕಾರ 100 ಕೋಟಿ ಉರ್ದುಗೂ ಕೊಟ್ಟಿದ್ದಾರೆ, ಕನ್ನಡಕ್ಕೂ ಕೊಟ್ಟಾರಲ್ಲ. ಎಷ್ಟು ಕೊಟ್ಟಿದ್ದಾರೆ ಕನ್ನಡ? ಸರ್, ಈಗ ಕನ್ನಡ ಇಲಾಖೆಗೆ ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 300 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ನಾನು ಯಾವುದೇ ಕೇಳಿದ್ರು ಅದಕ್ಕೂ ಹೆಚ್ಚು ಹೋದ್ಸತಿ ಮುಂದೆ 267 ಕೋಟಿ ಇದ್ದಿದ್ದನ್ನು ಕನಿಷ್ಠ 100ಕ್ಕಿಂತ ಹೆಚ್ಚು ಕೋಟಿ ಕೇಳಿದೆ ನಾನು ಲಾಸ್ಟ್ ಇಯರ್. ಅದು ಕೊಟ್ಟಿದ್ದಾರೆ. ಅಲ್ಲಿ ನೀವು ಕನ್ನಡ ಮತ್ತು ಪ್ರಾಥಮಿಕ ಶಿಕ್ಷಣ ಕೊಡುವಂಥದ್ದು ಸಮಗ್ರ ಶಿಕ್ಷಣ ಎಲ್ಲದೂ ಅಲ್ಲಿ ಸ್ಯಾಲ್ರಿ ಹಿಡಿದು ಪ್ರತಿಯೊಂದು ಎಲ್ಲಕ್ಕೂ ಹೋಗುತ್ತೆ. ನೀವು ಕನ್ನಡಕ್ಕೆ ಅಂತ ಎಲ್ಲಿ ಆಗುತ್ತೆ ಅದು ಅಂತ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ್ದೇನಂತ ಸರ್, ಅವ್ರು ಹೇಳ್ತಿರೋದು ಉರ್ದು ಭಾಷಾ ಅಭಿವೃದ್ಧಿಗೆ 100 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ, ಕನ್ನಡ ಭಾಷಾ ಅಭಿವೃದ್ಧಿಗೆ 30 ಕೋಟಿ ಮಾತ್ರ. ಈ ತಾರತಮ್ಯ ಯಾಕೆ ಅನ್ನುವಂಥದ್ದು ಬಿಜೆಪಿ. ಆಯ್ತು, ಹಿಂದಿನ 4 ವರ್ಷ ಇತ್ತಲ್ಲ, ಎಷ್ಟು ಕೊಟ್ಟಿದ್ದಾರೆ ತೆಗಳಿ? ಉರ್ದು ಭಾಷೆಗೆ ಎಷ್ಟು ಕೊಟ್ಟಿದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ತೆಗಿಲಿ ನೋಡ್ರಿ. ಪ್ರತಿ ವರ್ಷ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಸಿಸ್ಟಮ್, ಒಂದೊಂದು ಬಜೆಟನ್ನು ಪ್ರತಿ ವರ್ಷ ಕೊಟ್ಕೊಂತ ಹೊರಟಿದ್ದೀವಿ. ಇದನ್ನು ಕೊಟ್ಟಿದ್ದು ಶಿಕ್ಷಣ ಇಲಾಖೆಗೆ, ಉರ್ದು ನಿಗಮಕ್ಕಾಗಲಿ ಉರ್ದು ಭಾಷೆಕ್ಕಾಗಲಿ ಕೊಟ್ಟಂಥದ್ದಲ್ಲ. ಆ ಶಾಲೆ, ಕ್ರೈಸ್ತು ಮತ್ತು ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥವಕ್ಕೆ 100 ಕೋಟಿಯನ್ನು ಕೊಟ್ಟಿದ್ದು. ನೀವು ಇಲ್ಲಿ ಕನ್ನಡ ಭಾಷೆ ಶಿಕ್ಷಣಕ್ಕೆ ಕೊಟ್ಟಿದ್ದು ಎಷ್ಟಿದೆ? ಯಾಕೆ ಜನರಿಗೆ ಸುಳ್ಳು ಹೇಳ್ತಾರ? ಯಾಕೆ ಜನರಿಗೆ ವಿಷ ಬೀಜ ಬಿತ್ತಾರ? ಈ 4 ವರ್ಷದಾಗ ಇನ್ನು ಇಷ್ಟು ಕನ್ನಡ ಭಾಷೆಗೆ ಎಷ್ಟು ಪ್ರಾಧಿಕಾರಕ್ಕೆ ಎಷ್ಟು ಕೊಟ್ಟಿದ್ರು ಒಂದ್ಸತಿ ತೆಗಿಲಿ ಬಿಜೆಪಿಯವರು. ನಾನು ಈಗೂ ಕೇಳ್ತೀನಿ, ಕೇಂದ್ರದಿಂದ ನಮ್ಮ ಕನ್ನಡ ಭಾಷೆಗಾಗಿ ತಮಿಳುನಾಡಿಗೆ ಹೆಂಗೆ ಕೊಡ್ತಿದ್ವಿ? 1000 ಕೋಟಿ ಕೊಡ್ರಿ ತಂದು ಕೊಡಿಲಿ. ಶಾಸ್ತ್ರೀಯ ಸ್ಥಾನಮಾನ ದೊಳಗೆ ಇದ್ದಂಥದ್ದನ್ನು ತಮಿಳುನಾಡಿಗೆ ಕೊಡೋಂಥದ್ದನ್ನು ನಿಮಗೆ ಅಷ್ಟು ಕನ್ನಡದ ಬಗ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಕೊಂಡ್ರು ದಯಮಾಡಿ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗ್ರಿ ಕೇಂದ್ರಕ್ಕೆ, ತಂದ್ಕೊಡ್ಲಿ. ನೋಡಿ, ಜನರನ್ನು ದಿಕ್ತಪ್ಪಿಸೋಂಥದ್ದು, ಜನರಿಗೆ ಸುಳ್ಳು ಮಾಹಿತಿ ಕೊಡೋಂಥದ್ದೇ ಇವ್ರ ಕೆಲಸ.